ಇದೀನಿ. ಹೋಪ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಯಾರು ನಾನು ಹಾಕೋ ವಿಡಿಯೋಗೆ ಅಮ್ಮಮ್ಮ ಅಂದರೆ 50 ವ್ಯೂ ಬರುತ್ತೆ. ಆ 50 ವ್ಯೂವಲ್ಲಿ 10 ವ್ಯೂ ನನ್ನದೇ ಆಗಿರುತ್ತೆ. ಇನ್ನೊಂದು 2-3 ನಮ್ಮ ಅಕ್ಕ, ನಮ್ಮ ಅಮ್ಮ, ಇವರೇ ಅಷ್ಟೇ ನೋಡೋದು. ಇನ್ಯಾರೂ ನೋಡೋದೇ ಇಲ್ಲ ಅನಿಸುತ್ತೆ. ನಂಗೆ ಗೊತ್ತಿಲ್ಲ ವ್ಯೂ ಬರೋಕ್ಕೆ ಏನು ಮಾಡಬೇಕು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ. ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಸಂಜೆ ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಹೋಗೋಣ. ಟೈಮು 6:10 ಆಗಿದೆ. ಅಷ್ಟೇ, ದೇವ್ರಿಗೆ ಕೈ ಮುಗಿದು ಇವಾಗ ನಾನು ಹೊರಡ್ತೀನಿ ಟೆಂಪಲ್ಗೆ. ಆ್ಯಂಡ್ ಇನ್ನೊಂದು 4 ದಿವಸದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ನಮ್ಮ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ರೆಡಿ ಮಾಡಿಬಿಟ್ಟಿದ್ದೀವಿ. ಸ್ಯಾರಿ ಎಲ್ಲ ಆಲ್ರೆಡಿ ತೊಗೊಂಬಂದಿದ್ದೀವಿ. ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ನಮ್ಮ ಕೈ ಯಾವ ಥರ ಆಗುತ್ತೋ ಗ್ರ್ಯಾಂಡ್ ಆಗಾದರೆ ಗ್ರ್ಯಾಂಡಾಗಿ, ಸಿಂಪಲ್ ಆಗಾದರೆ ಸಿಂಪಲಾಗಿ ಅನ್ಕೋತೀವಿ, ಬಟ್ ಗ್ರ್ಯಾಂಡಾಗಿ ಹೋಗ್ಬಿಡುತ್ತೆ. ಸೊ ಈ ವರ್ಷ ಯಾವ ಥರ ಮಾಡ್ತೀವಿ, ಯಾವ ಥರ ಮಾಡಬೇಕು ವರಮಹಾಲಕ್ಷ್ಮಿ, ಪ್ರತಿಯೊಂದೂ ನಾನು ಈ ಸತಿ ವಿಡಿಯೋ ಅಂದರೆ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ಕನ್ಫ್ಯೂಷನ್ ಇದ್ದರೆ ನೀವು ಯೂಟ್ಯೂಬಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ, ನೋಡಿಕೊಂಡು ಬೇಕಾದರೆ ನೀವು ಸಹ ವರಮಹಾಲಕ್ಷ್ಮಿ ವ್ರತನ ಮಾಡಬಹುದು. ಯೂಶಲಿ ಸ್ಯಾಟರ್ಡೆ ರೊಟೀನ್ ಹೆಂಗಿರುತ್ತೆ ಅಂದರೆ ಟೆಂಪಲ್ಗೆ ಹೋಗೋದು, ಬರೋದು, ಒಂದು ಫಿಲ್ಟರ್ ಕಾಫಿ ಕುಡಿಯೋದು. ನಾನಂತೂ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಫಿಲ್ಟರ್ ಕಾಫಿಗೆ ಅಂದರೆ ಯಾವಾಗಲೂ ಅನಿಸ್ತಾ ಇರುತ್ತೆ ಕುಡಿಬೇಕು ಅಂತ. ಆ್ಯಂಡ್ ಮನೇಲಿ ಕುಡಿಬೇಕು ಅನ್ಸಲ್ಲ, ಆಚೆಗಡೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಸೊ ಅದಕ್ಕೆ ಈಗ ಹೋಗಿ ಫಿಲ್ಟರ್ ಕಾಫಿ ಕುಡ್ಕೊಂಡು ಬರ್ತೀನಿ. ಏನು ಎಲ್ಲಿಗೆ? ನಿನ್ನೇನು ಯಾರು ಕರ್ಕೊಂಡು ಹೋಗ್ತೀನಿ ಅಂದಿದ್ದು? ನೀನು ಹೋಗಲ್ಲಿ, ನಾನು ನಿನ್ನ ಕರ್ಕೊಂಡು ಹೋಗಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ ಅಂಗಡಿಗೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 7 o'clock ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲ್ಗೋದು. ಸೊ ನನ್ನ ರೂಮ್ ಟೂರ್ ಮಾಡೋ ಥರ ಏನಿಲ್ಲ ನನ್ನ ರೂಮು, ಬಟ್ ಸ್ಟಿಲ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ನ ಹಾಕಿದ್ದೀನಿ. ಸೊ ಅದನ್ನೆಲ್ಲ ತೋರಿಸ್ತೀನಿ ಇವಾಗ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಯಾವ ಟ್ರಿಪ್ಪಿಗೆ ಹೋದರೂ ಎಲ್ಲ ಟ್ರಿಪ್ಪಿಂದನೂ ಮ್ಯಾಗ್ನೆಟ್ನ ತೊಗೊಂಬಂದು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬಾಲಿ, ಥೈಲ್ಯಾಂಡ್, ಸಿಂಗಾಪುರ್, ಇದು ವಿಯಟ್ನಾಮು 3 ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು ಮಲೇಷ್ಯಾದ ಮಿಸ್ ಆಗಿದೆ, ಇದು ಅಷ್ಟೇ ಬಾಲಿಲಿ ತೊಗೊಂಡಿದ್ದು. ಲಡಾಖು, ಮನಾಲಿ, ಕಾಶ್ಮೀರ್, ಇದು ಕಾಶ್ಮೀರ್ಗೆ ಹೋದಾಗಲೇ. ಪ್ಯಾರಿಸ್ಗಿನ್ನ ಹೋಗಿಲ್ಲ, ಇನ್ನು ಅಡ್ವಾನ್ಸ್ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಪ್ಯಾರಿಸ್ಗೆ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಡ್ರೀಮ್ ಕ್ಯಾಚರ್ ತೊಗೊಂಡು ತುಂಬ ವರ್ಷಗಳ ಹೋಗಿದೆ. ಇದನ್ನು ಈಗ ರೀಸೆಂಟಾಗಿ ಬಾಲಿಗೆ ಹೋದಕ್ಕೆ ತಂದಿದ್ದು ನಾನು. ಆ್ಯಂಡ್ ಇದು ಔಲೆಲ್ಲ ಬಂದುಬಿಟ್ಟು ನಾನು ವಿಯಟ್ನಾಮ್ಗೆ ಹೋದಾಗ ತೊಗೊಂಬಂದಿದ್ದು. ಸೊ ಇದು ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು. ಇದು ಬಂದುಬಿಟ್ಟು ಈ ಔಲ್ ಬಂದುಬಿಟ್ಟು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು. ಸಖತ್ ಇಷ್ಟ ಆಯಿತು ನನಗೆ ಅಂತ ಹೇಳಿ. ಆ್ಯಂಡ್ ದಿಸ್ ಕ್ಯೂಟ್ ಒನ್ ಶಂಖದಿಂದ ಮಾಡಿರೋದು, ಇದು ಅಷ್ಟೇ ನಾನು ಬಾಲಿಯಿಂದನೇ ತೊಗೊಂಬಂದಿದ್ದು. ಸೊ ಈ ಥರ ಕಾಣಿಸುತ್ತೆ, ಈ ಥರ ಎಲ್ಲ ಡೆಕೋರ್ ಮಾಡಿರೋದು ಚೆನ್ನಾಗಿ ಕಾಣುತ್ತೆ. ಇವಾಗ ಅಡುಗೆ ಮಾಡಬೇಕು. ಸಾಂಬಾರಿದೆ, ಬಸ್ಸಾರಿದೆ. ಸೊ ಸ್ವಲ್ಪ ಮುದ್ದೆ ಮಾಡ್ಕೊಬೇಕು. ಅನ್ನ ಆಲ್ರೆಡಿ ಇದೆ, ಬೆಳಿಗ್ಗೆದ ಪಲಾವ್ ಇದೆ. ಸೊ ಮುದ್ದೆ ಮಾಡೋಣ ಈಗ, ಬನ್ನಿ. ನೀನು ಅವನಲ್ಲಿ ಕಂಪ್ಲೇಂಟ್ ಹೇಳು, ಅವ್ನು ನಿನ್ನ ಕಂಪ್ಲೇಂಟ್ ಹೇಳು. ಇವರಿಬ್ರದ್ದು ಗುರಿ ಇದೆ. ಸೊ ಇವಾಗ ಮುದ್ದೆ ಮಾಡೋಕ್ಕೆ ಫಸ್ಟು ಪಾತ್ರೆ ಇಟ್ಕೊಳ್ಳೋಣ. ಮುದ್ದೆಗೆ ಫಸ್ಟು ನೀರನ್ನ ಕಾಯಕ್ಕಿಟ್ಬಿಟ್ಟು ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಅದನ್ನು ಏನು ಹೇಳ್ತಾರೆ ಉಕ್ಕೋದಕ್ಕೆ ಬಿಡಬೇಕು. ಸ್ವಲ್ಪ ಉಕ್ಕಾದ್ಮೇಲೆ ಜಾಸ್ತಿ ಹಿಟ್ಟು ಹಾಕೋಬೇಕು. ಎಲ್ರಿಗೂ ಗೊತ್ತಿರುತ್ತೆ ಮುದ್ದೆ ಮಾಡೋದು. ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇರೋದು. ಆ್ಯಂಡ್ ನನಗೆ ಮ್ಯಾಕ್ಸಿಮಮ್ ಅಂದರೆ 4ರಿಂದ 5 ಮುದ್ದೆ ಮಾಡೋಕ್ಕೆ ಬರುತ್ತೆ ಅಷ್ಟೇ, ಜಾಸ್ತಿ ಮಾಡೋಕ್ಕೆಲ್ಲ ಬರೋಲ್ಲ. ಸೊ ಅದು ಉಕ್ಕಿದ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಕೋಲು ಹಾಕ್ಬಿಟ್ಟು ಒಂದು ಸತಿ ಹಿಂಗೆ ತಿರುಗಿಬಿಟ್ಟು ಇಡಬೇಕು. ಆ ಥರ ಉಕ್ತಾ ಇದೆಲ್ಲ. ಈಗ ಜಾಸ್ತಿ ಹಿಟ್ಟು ಹಾಕಬೇಕು. ಎಷ್ಟು ಆ ನೀರಿಗೆ ಎಷ್ಟು ಬೇಕೋ ಅಷ್ಟು. ನನ್ನ ಮುದ್ದೆ ನನಗೆ ಎಷ್ಟು ಬೇಕೋ ಅಷ್ಟು, ನಮಗೆ 3 ಸಾಕು.
3 ಜನಕ್ಕೆ. ಸೊ ಅದಕ್ಕೋಸ್ಕರ ಇದ್ರ ಪೂರ್ತಿ ಹಾಕ್ಕೊಳ್ತೀನಿ. ಈ ಥರ ಮುದ್ದೆ ಕೋಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಶುರು ಮಾಡಿದೆ ಸುನೀರು. ಮುದ್ದೆ ಇವತ್ತು ಬೆಂದಿದೆ, ಮುದ್ದೆ ಕಟ್ಕೊಡೋಣ. ಏನು ಮಾಡ್ತಾ ಇದೆಯೋ? ಸುಮ್ಮನಿರೋದು ಮುಟ್ಬೇಡ, ಇಟ್ಟದು ತಿರುಗು. ಮುದ್ದೆ ಕಟ್ಟಾಯಿತು ಅಷ್ಟೇ. ಆಯಿತು, ಇವಾಗ ಊಟ ಅಷ್ಟೇ. ಕತ್ಲೆ ಆಗ್ತಾ ಆಗ್ತಾ ಫೋನಲ್ಲಿ ಕ್ಲಾರಿಟಿ ಹೋಗ್ತಾ ಇದೆಯಲ್ಲ, ಇಲ್ಲ ಫೋನಲ್ಲೇ ಕ್ಲಾರಿಟಿ ಹೋಗಿದೆ ಅನಿಸುತ್ತೆ. ಸೊ ನನ್ನ ನಸೀಬ್ ಎಷ್ಟು ಕೆಟ್ಟೋಗಿದೆ ಅಂದರೆ ಈ ಥರ ತಿನ್ನಕ್ಕೆ ಹೋದರೆ ಸ್ಪೆಕ್ಸೇ ತಟ್ಟೆ ಒಳಗೆ ಬಿದ್ದೋಯ್ತು. ನಮ್ಮ ಮನೆ ನಮ್ಮಪ್ಪ ನಮ್ಮ ಅಮ್ಮ ನನ್ನ ಮಕ್ಕಳಿದ್ರೆ ಜೋರಾಗಿ ಸೌಂಡ್ ಕೊಟ್ಕೊಂಡು ಟಿ ವಿ ನೋಡ್ತಾರೆ. ಎಷ್ಟು ಡಿಸ್ಟರ್ಬ್ ಆಗುತ್ತೆ, ಆದರೂ ಅವರೇನು ಹೇಳೋ ಮತ್ತು ಕೇಳಲ್ಲ ಬಿಡಿ. ಬಟ್ ಬಸ್ಸಾರು ಮುದ್ದೆ ಸಖತ್ತಾಗಿರುತ್ತೆ. ಊಟ ಎಲ್ಲ ಆಗೋಯ್ತು. ಇವಾಗ ಟೈಮ್ ಬಂದ್ಬಿಟ್ಟು 8:15 or 8:30. ಸೊ ನಾನು ಎವ್ರಿಡೇ ಮನೇಲಿದ್ದರೂ ಇಲ್ಲದೇ ಇದ್ರೂ 8 ಗಂಟೆಗೆ ಊಟ ಮುಗಿಸ್ಬಿಡ್ಬೇಕಷ್ಟೇ. ಸೊ ಅದೊಂಥರ ರುಟೀನ್ ನನಗೆ. ಬಿಕಾಸ್ ನಾನು ಮಧ್ಯಾಹ್ನ ಊಟ ಮಾಡಿರಲ್ಲ, ಸೊ ನನಗೆ ಹೆವಿ ಹಸುವಾಗುತ್ತೆ. ಸೊ ಬೇಗ ತಿಂದ್ಬಿಡ್ತೀನಿ. ಸೊ ಏನಂದರೆ ನಾನು ಸ್ಯಾಮ್ ಸಮೀರ್ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ. ಸೊ ಇವತ್ತು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅವ್ರು ಓದಿರೋ ಸ್ಕೂಲ್ಗೆ ಹೋಗ್ಬಿಟ್ಟು ಆ ಮಕ್ಕಳಿಗೆ ಒಂದಷ್ಟು ಗಿಫ್ಟ್ ಕೊಟ್ಬಿಟ್ಟು ಸ್ವೀಟ್ಸು ಎಲ್ಲ ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬಂದರು. ಸೊ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ನನಗೆ ಈ ಆಸೆ ಮುಂಚೆನೇ ಇತ್ತು. ಯಾವಾಗ ಅಂತ ಅಂದರೆ ನಾನು ಸ್ವಲ್ಪ ದುಡಿಯೋಕ್ಕೆಲ್ಲ ಶುರು ಮಾಡಿದ್ಮೇಲೆ ನಾನು ಓದಿರೋ ಸ್ಕೂಲ್ಗೆ ಹೋಗ್ಬಿಟ್ಟು ಆ ಥರ ಅಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ಆ ಮಕ್ಕಳಿಗೆ ಎಷ್ಟು ನೀಡಿರುತ್ತೆ, ಬುಕ್ಸ್ ಆಗಿರ್ಬೋದು, ಒಂದು ಯೂನಿಫಾರ್ಮ್ ಆಗಿರ್ಬೋದು, ಇಲ್ಲ ಬ್ಯಾಗ್ ಆಗಿರ್ಬೋದು. ಬಿಕಾಸ್ ನಾನು ಓದ್ತಾ ಇದ್ದ ಟೈಮಲ್ಲಿ ನನಗೆ ನನ್ನ ಪ್ಲೇಸಲ್ಲಿ ಒಂದಷ್ಟು ಜನ ಇರ್ತಾರಲ್ಲ, ಸೊ ಅಂಥ ಜನಕ್ಕೆ ನಾನು ಕೊಡೋದ್ರಿಂದ ನನಗೇನು ಏನೋ ಪುಣ್ಯ ಸಿಗುತ್ತೆ ಅವೆಲ್ಲ ಇಲ್ಲ. ನಾನು ಅದನ್ನು ಆ ಕಾನ್ಸೆಪ್ಟು ನಾನು ಅಗ್ರಿ ಆಗಲ್ಲ. ಬಿಕಾಸ್ ಮೋಸ ಮಾಡಿದವರು ಏನೋ ಕೆಟ್ಟದ್ದು ಮಾಡಿದವರೆಲ್ಲ ಚೆನ್ನಾಗೇ ಬದುಕ್ತಾ ಇದ್ದಾರೆ ಇವತ್ತು. ಸೊ ನಮ್ಮಂಥವ್ರೆಲ್ಲನೇ ಈ ಥರ ಬೀದಿಗೆ ಬಂದಿರೋದಷ್ಟೇ. ಸೊ ದಟ್ಸ್ ವೈ. ಆದರೆ ಅವ್ರಿಗಾಗೋ ಖುಷಿನ ನೋಡಬೇಕು. ಬಿಕಾಸ್ ನನಗೆ ಕೊಟ್ಟಾಗ ಎಷ್ಟೋ ಜನ ನಾನು ತುಂಬ ಖುಷಿಪಟ್ಟಿದ್ದೀನಿ. ಆ ಖುಷಿನ ಯಾವ ದುಡ್ಡು ಕೊಟ್ರೂ ತೊಗೊಬರೋಕ್ಕಾಗಲ್ಲ. ಸೊ ಐಮ್ ಜಸ್ಟ್ ಥಿಂಕಿಂಗ್ ದೇವರು ನನಗೆ ಆ ಥರ ಶಕ್ತಿ ಕೊಡಲಿ ಅಂತ. ಮೇ ಬಿ ಇವತ್ತು 2026 August 15. ಸೊ ನೋಡೋಣ 2027 ಅಷ್ಟರಲ್ಲಿ ನಾನು ಮತ್ತೆ ಯೂಟ್ಯೂಬಲ್ಲಿ ವ್ಲಾಗ್ ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಇಯರ್ 2027 August 15 ಇದನ್ನೇ ಮತ್ತೆ ನಾನು ರೀಕಾಲ್ ಮಾಡ್ತೀನಿ. ನೋಡೋಣ ಈ ನನ್ನ ಡ್ರೀಮು ಫುಲ್ಫಿಲ್ ಆಗಿರುತ್ತಾ ಅಂತ ಹೇಳಿ. ಲೆಟ್ಸ್ ಸಿ. ನನ್ನ ಕೈಲಾಗಿದ್ದು ಯಾರಿಗಾದ್ರೂ ನಾನು ಕೊಡೋ ಥರ ನನಗೆ ದೇವ್ರು ನನಗೆ ಎಷ್ಟು ಕೊಟ್ಟಿರ್ತಾನೋ ಅಷ್ಟರಲ್ಲಿ ನಾನು ಒಂದಷ್ಟು ಅಂತ ನಾನು ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ದೇವರು ಹಂಗಿಟ್ಟಿರಲಿ ಅಂತೆಲ್ಲ ನಾನು ಕೇಳ್ಕೊಳ್ಳಲ್ಲ. ದಟ್ ಈಸ್ ಓಕೆ. ಬಟ್ ಆ ಖುಷಿ ನೋಡೋಕೆ ನನಗೆ ಇಷ್ಟ ಇದೆ. ಬಟ್ ಒಂದ್ಸತಿ ನಾನು ಓದಿರೋ ಸ್ಕೂಲಿಗೆ ಹೋಗಬೇಕು ಆ್ಯಂಡ್ ಅಲ್ಲಿ ಕಂಡಿರೋ ಎಷ್ಟೋ ಕನಸುಗಳು ನಿಜ ಆಗಿದೆಯಾ ಇಲ್ವಾ ಅಂತ ಫೀಲ್ ಮಾಡ್ಬೇಕು ನಾನು. ಸೊ ನೋಡೋಣ 2017 ಅಷ್ಟರಲ್ಲಿ ನನ್ನ ಕೈಲಾದರೆ ಅದೆಲ್ಲ ಮಾಡಬೇಕು. ಅಲ್ಲಿ ಬಿಕಮ್ ಎಮೋಷ್ನಲ್ ಇತ್ತು. ಸೊ ನೋಡೋಣ, ನಾನು ಮಾಡಬೇಕು ಆ ಕೆಲಸನ ನೋ ಮ್ಯಾಟರ್ ವಾಟ್. ಸೊ ಅಷ್ಟೇ. ನಾನು ಸ್ವಲ್ಪ ಹಂಗೆ ಇವತ್ತಿಗೆ ಇಷ್ಟೇ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ. ಹೋಪ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಯಾರು ನಾನು ಹಾಕೋ ವಿಡಿಯೋಗೆ ಅಮ್ಮಮ್ಮ ಅಂದರೆ 50 ವ್ಯೂ ಬರುತ್ತೆ. ಆ 50 ವ್ಯೂವಲ್ಲಿ 10 ವ್ಯೂ ನಂದೇ ಆಗಿರುತ್ತೆ. ಇನ್ನೊಂದು 2-3 ನಮ್ಮ ಅಕ್ಕ, ನಮ್ಮ ಅಮ್ಮ, ಇವರೇ ಅಷ್ಟೇ ನೋಡೋದು. ಇನ್ಯಾರೂ ನೋಡೋದೇ ಇಲ್ಲ ಅನಿಸುತ್ತೆ. ನಂಗೆ ಗೊತ್ತಿಲ್ಲ ವ್ಯೂ ಬರೋಕ್ಕೆ ಏನು ಮಾಡಬೇಕು ಅಂತ. ಕಂಟೆಂಟ್ ಚೆನ್ನಾಗಿದ್ರು ಅಂದರೆ ಇನ್ಫಾರ್ಮೇಟಿವ್ ಆಗಿರೋ ಕಂಟೆಂಟ್ಗೂ ವ್ಯೂಸ್ ಬರ್ತಿಲ್ಲ. ಎನಿವೆ ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಕನ್ಸಿಸ್ಟೆಂಟ್ ಆಗಿರೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮಿಕ್ಕಿದ್ದಲ್ಲ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.